Hello guys, welcome back to my YouTube channel and thank you for 500 something subscribers. And ಇವತ್ತು ಸಂಡೇ ಅಲ್ವಾ, ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಆರ್ಡರ್ ಸಿಕ್ತು, ಪರವಾಗಿಲ್ಲ. ಇವತ್ತಿನ ಥರ ಡೈಲಿ ಆಗಿಬಿಟ್ರೆ ಸಾಕು, ನಾನು ಯಾವುದೇ ಜಾಬಿಗೆ ಹೋಗದೆ ಆರಾಮಾಗಿ ಇದೇ ಬಿಸ್ನೆಸ್ ಕಂಟಿನ್ಯೂ ಮಾಡಿದೆ, ಜೊತೆಗೆ ಮೇಕಪ್ ಮೆಹಂದಿ ಎಲ್ಲ ಮಾಡ್ಕೊಂಡಿರ್ಬೋದು. ಬಟ್ ಆಗ್ತಿಲ್ಲ ಅಲ್ವಾ, ಅದೇ ಬೇಜಾರು. ಅಲ್ಲಿ ಒಳಗಾಕು ದೊಡ್ಡ ದೇವಸ್ಥಾನ ಪಕ್ಕ ಅಲ್ಲಿ ಕುಣಿಸ್ತಾರ. ನೀವು ಎಷ್ಟು ವರ್ಷ? ಇದೇ ಫಸ್ಟ್ ವರ್ಷವಾ? ಅವಕ್ಕಂತ ಇವತ್ತೆಲ್ಲ ಆರ್ಡರ್ಸ್ ನಾನೇ ಹೋಗಿ ಕೊಟ್ಟಿದ್ದೀನಿ, ಬಿಕಾಸ್ ನನ್ನ ತಮ್ಮ ಇರಲಿಲ್ಲ, ಊರಿಗೆ ಹೋಗಿದ್ದ. ಅದಕ್ಕೆಲ್ಲ ಡ್ಯೂಟಿನೂ ನನ್ನದೇ ಆಗಿತ್ತು. ಹೋಗಿ ಕೊಟ್ಟು ಬಂದು ಮತ್ತೆ ಒಂದು ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಬಂತು. ಮಧ್ಯ ಟ್ರೈನ್ ಗೇಟ್ ಹಾಕಿತ್ತು, 5 ಮಿನಿಟ್ಸ್ ಲೇಟ್ ಆಗೋಯಿತು. ಬಿಸಿ ಆರೋಗ್ಬಿಡುತ್ತೆ, ಅದೇ ಪ್ರಾಬ್ಲಮ್. ಓಪನ್ ಮಾಡ್ರಪ್ಪ. ಈವ್ನಿಂಗ್ ನನಗೆ ಒಂದು ಹೇರ್ ಸ್ಟೈಲ್ ಇತ್ತು, ನಮ್ಮ ಅತ್ತಿಗೆ ಅವರೇನೇ ಹೇಳಿದರು. ಅಲ್ಲಿ ಮುಗಿಸ್ಕೊಂಡು ಬಂದು ಒಂದು 8 ಗಂಟೆಗೆ ನಾನು ಓದೋಕ್ಕೆ ಶುರು ಮಾಡಿದ್ದು. ಹುಷಾರು, ಮುಗ್ರಿಸ್ಬಿಟ್ಯಾ ಕೂಳೆ. ಬುದ್ದು ಬಿಡ್ಲಿ ಹೂವ. 8 ಗಂಟೆ ಆಗ್ತಿದೆ. ಇವತ್ತು ಸಂಡೇ ಅಲ್ವಾ, ಆರ್ಡರ್ ಸ್ವಲ್ಪ ಓಕೆ ಪರವಾಗಿಲ್ಲ. ಆ್ಯಂಡ್ ಒಂದು ಹೇರ್ ಸ್ಟೈಲ್ ಇತ್ತು ನಮ್ಮ ಅತ್ತಿಗೆನೆ, ಹೋಗಿ ಮಾಡಿ ಬಂದು ಇವಾಗ ಓದೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಹೇರ್ ಸ್ಟೈಲು ಮಾಡಿದ ವಿಡಿಯೋ ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ಅದು ಶಾರ್ಟ್ಸ್ ಹಾಕಿದ್ದೀನಿ ಅಷ್ಟೇ. ಇವಾಗ ಓದೋಕ್ಕೆ ಶುರು ಮಾಡಬೇಕು. ಆ್ಯಂಡ್ ಇವತ್ತು ಲಾಸ್ಟ್ ಡೇ ಸೈನ್ಸು, ಇದು ಮುಗಿಸ್ಕೊಂಡು ನಾಳೆಯಿಂದ ಹೊಸ ಟೈಮ್ ಟೇಬಲ್ ಹಾಕೋತಾ ಇದ್ದೀನಿ. ಆ್ಯಂಡ್ ನಾನು ಏನಕ್ಕೆ ಟೈಮ್ ಟೇಬಲ್ ಚೇಂಜ್ ಮಾಡ್ಕೋಬೇಕು ಅಂತ ಇದ್ದೀನಿ ಅಂದರೆ, ನನಗೆ ಇಷ್ಟು ಓದ್ತಾಯಿದ್ರು ಏನೋ ಒಂಥರ ಇನ್ನೂ ಎಫೆಕ್ಟಿವ್ ಆಗಿ ಓದಬೇಕು, ಸಾಲ್ತಿಲ್ಲ ಅಂತ ಅನಿಸ್ತಿದೆ. ಹಾಗಾಗಿ ಟೈಮ್ ಟೇಬಲ್ ಚೇಂಜ್ ಮಾಡಿಕೊಂಡು ಓದ್ಕೋತೀನಿ. ಆ್ಯಂಡ್ ಇವಾಗ ಜಸ್ಟ್ 40 ಡೇಸ್ ಅಷ್ಟೇ ಇರೋದು. ಕೆಲ್ಸಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ, ಬಟ್ 40 ಡೇಸ್ ಅಲ್ವಾ, ಚೆನ್ನಾಗಿ ಎಫರ್ಟ್ ಹಾಕಿ ಓದ್ಬಿಟ್ಟು ಆಮೇಲೆ ಬೇಕಿದ್ರೆ ನೋಡ್ಕೊಳ್ಳೋಣ ಅಂತ ಇದ್ದೀನಿ. ಏನಂದರೆ ಎಕ್ಸಾಮ್ ಪಾಸ್ ಆಗಲಿ, ಜಾಬ್ ಸಿಗದೇ ಇರಲಿ, ಡೋಂಟ್ ವರಿ. ಒಂದಲ್ಲ ಒಂದಿನ ನಾವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಚೆನ್ನಾಗಿ ಎಫರ್ಟ್ಸ್ ಹಾಕಿ ಓದಿದ್ರೆ ಜಾಬ್ ಸಿಕ್ಕೇ ಸಿಗುತ್ತೆ. ನಮ್ಮದು ಏಜ್ ಲಿಮಿಟ್ ಇನ್ನೂ ಎಷ್ಟೊಂದಿದೆ, ನಮ್ಮದು ಇವಾಗಿನ್ನೂ ಚಿಕ್ಕ ಏಜು, ಇನ್ನು ಬೇಕಾದಷ್ಟು ಟೈಮ್ ಇದೆ. ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ, ಎಫರ್ಟ್ಸ್ ಹಾಕಿ ಚೆನ್ನಾಗಿ ಓದಿದ್ರೆ ಜಾಬ್ ಸಿಕ್ಕೇ ಸಿಗುತ್ತೆ. ಹಾರ್ಡ್ ವರ್ಕ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಅದು ಮೇಯ್ನ್ ಇಂಪಾರ್ಟೆಂಟ್. ಅದು ಕ್ವಶನ್ಸ್ ಪೇಪರ್ ಸಾಲ್ವ್ ಮಾಡುವಾಗ ನೀವು ಯಾವ ಬುಕ್ ರೆಫರ್ ಮಾಡಿರ್ತೀರ, ಲೈಕ್ ಸ್ಟ್ಯಾಂಡರ್ಡ್ ಬುಕ್ಸು ಅಥವಾ ಬೇರೆದು, ಆ ಬುಕ್ನ ಜೊತೆಗಿಟ್ಕೊಂಡು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ಲೈಕ್ ಒಂದು ಟಾಪಿಕ್ ನಿಮಗೆ ಗೊತ್ತಾಗಿಲ್ಲ, ಕನ್ಫ್ಯೂಸ್ ಅಂತ ಇದ್ದರೆ, ಆ ಟಾಪಿಕ್ ಎಲ್ಲಿರುತ್ತೋ ಆ ಪೇಜ್ನ ತೆಗೆದು ಅದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೋತಾ ತಿಳ್ಕೊತಾ ಹೋಗಿ. ಆ ಥರ ವರ್ಕ್ ಮಾಡಿದ್ರೆ ಈಸಿ ಆಗುತ್ತೆ. ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಈ ಪೇಜಲ್ಲಿ ಈ ಟಾಪಿಕ್ ಇದೆ, ಈ ಟಾಪಿಕ್ ಎಲ್ಲಿ ಬರುತ್ತೆ, ಆ ಥರ. ಆ್ಯಂಡ್ ಆ ಥರ ಓದ್ಬೇಕು ನೀವು. ಈಗ ಒಂದು ಟಾಪಿಕ್ ನೀವು ನೋಡ್ತಾ ಇದ್ದರೆ, ಓ ಇದು ಇಲ್ಲಿದೆ ಅಲ್ವಾ, ಈ ಪಾರ್ಟಲ್ಲಿದೆ ಅಲ್ವಾ, ನೀವು ಪಾರ್ಟಿಷನ್ ಮಾಡ್ಕೊಂಡಿರ್ತೀರ ಅಲ್ವಾ ಬುಕ್ಸು, ಹಂಗೆ ನೀವು ತಿಳ್ಕೊಬೇಕು. ಆ ಥರ ಒಂದು ಟಾಪಿಕ್ ಓದ್ತಾ ಇದ್ದರೆ ಇದು ಈ ಕಡೆ ಇದೆ, ಈ ಪಾರ್ಟಿಷನಲ್ಲಿದೆ ಅಂತ, ಆ ಥರ.
ಆ್ಯಕ್ಚುಲಿ ಇವತ್ತು ಸೈನ್ಸ್ ಕೊನೆ ದಿನ ಅಂದರೆ 4th ಡೇ. ಇಷ್ಟೊತ್ತು ಸೈನ್ಸ್ ಓದಿ ಇವಾಗ ನಾನು NCERTCದು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಿದ್ದೀನಿ. ಜೊತೆಗೆ ನನ್ನ ಹತ್ರ ಯಾವುದಿದೆ ಅದನ್ನು ಮಾಡ್ತಿದ್ದೀನಿ. ಆ್ಯಂಡ್ ನಾನು ಓದೋ ಬುಕ್ಕಲ್ಲೂ ಅಷ್ಟೇ ಕೆಲವೊಂದು ಪ್ರೀವಿಯಸ್ ಇಯರ್ದು ಕ್ವಶನ್ಸ್ ಕೊಟ್ಟಿದ್ದಾರೆ. ಅದೊಂದು ಇಲ್ಲಾಂದ್ರೂ ಒಂದು 500 ಕ್ವಶನ್ಸೇ ಇದ್ದಾವೆ ಎಲ್ಲ ಓವರ್ ಆಲ್ ಸೇರಿ. ಅದನ್ನು ವರ್ಕ್ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ಇದನ್ನು ವರ್ಕ್ ಮಾಡಿ ಇನ್ನು ನಾಳೆಯಿಂದ ಟೈಮ್ ಟೇಬಲ್ ಚೇಂಜ್ ಮಾಡ್ಕೋತೀನಿ. ಇಷ್ಟು ದಿವಸ ಕೋರ್ ಸಬ್ಜೆಕ್ಟನ್ನ ಒಂದೇ ಸಬ್ಜೆಕ್ಟಿಗೆ 4 days ಟೈಮ್ ಕೊಟ್ಟು ರಿವಿಷನ್ ಮಾಡಿದ್ದಾಯಿತು. ಎಷ್ಟು ಓದಿದ್ದೀನಿ ಅಷ್ಟು. ಇವಾಗ ನಾಳೆಯಿಂದ ಟೈಮ್ ಟೇಬಲ್ ಚೇಂಜ್ ಮಾಡಿಕೊಂಡು ನಾನು ರೊಟೀನ್ ಕೂಡ ಚೇಂಜ್ ಮಾಡ್ಕೋಬೇಕು. ಇನ್ಮೇಲೆ ಮಾರ್ನಿಂಗ್ ಟೈಮ್ ಬೇಗ ಎದ್ದು ಓದಬೇಕು. 3 or 4 o'clock ಅಂದ್ಕೊಂಡಿದ್ದೀನಿ. ನೋಡೋಣ. NCERTC ಮಿಸ್ ಮಾಡಿಬಿಡಿ. ಅದು ಬೇಸ್ ಕೋರ್ಸ್ ಅಲ್ವಾ, ಫೌಂಡೇಶನ್ ಕೋರ್ಸು. ಅದನ್ನು ಚೆನ್ನಾಗಿ ಕವರ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಟ್ಯಾಂಡರ್ಡ್ ಬುಕ್ಸ್ ಕಡೆನೂ ಫೋಕಸ್ ಮಾಡಿ. NCERTC ಆದಮೇಲೆ ಇಷ್ಟು ಸದ್ಯಕ್ಕೆ ನಾನು ಇವಾಗ ಮಾಡ್ತಿರೋ ವರ್ಕು. ನಾಳೆಯಿಂದ ನೋಡೋಣ. ಇವಾಗ ಸ್ವಲ್ಪ ಓದ್ಕೊಂಡು ಆಮೇಲೆ ಲಾಸ್ಟ್ಲಿ ಒಂದು ಅರ್ಧ ಗಂಟೆ ಟೈಮ್ ಟೇಬಲ್ ಪ್ರಿಪೇರ್ ಮಾಡಿಕೊಂಡು ನಾಳೆಯಿಂದ ಬೇರೆ ಥರ ಓದ್ತೀನಿ. ಆಲ್ರೆಡಿ ಈಗ 10 ಗಂಟೆ ಆಗಿದೆ. ಊಟಕ್ಕೆ ಬಂದಿದ್ದೀನಿ. ಈಗ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿದ್ದೆ ಬರೋವರೆಗೂ ಓದ್ತೀನಿ. ಆ್ಯಂಡ್ ನನಗೆ ಟೈಮ್ ಸಿಗ್ತಾಯಿಲ್ಲ. ನಾನು ಮೊದಲೇ ಹೇಳ್ದಾಗೆ ಫ್ರೀ ಇದ್ದಾಗ ಅಷ್ಟೇ ನಾನು ವೀಡಿಯೋಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು. ಇದಕ್ಕೆ ಅಂತಲೇ ಟೈಮ್ ಕೊಟ್ಕೊಂಡು ಕೂತ್ಕೊಳ್ಳಲ್ಲ. ಹಾಗಾಗಿ ಸ್ವಲ್ಪ ಡಿಲೇ ಮಾಡ್ತಿದ್ದೀನಿ. ಇಟ್ಸ್ ಓಕೆ. ಈಗ ಊಟ ಎಲ್ಲ ಮಾಡಿ ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇದಾಗಿತ್ತು ಇವತ್ತು ಸಂಡೇ. ಫುಲ್ ಬ್ಯುಸಿ ಇದ್ದೆ ನನ್ನ ವರ್ಕಲ್ಲಿ ಆ್ಯಂಡ್ ಸ್ಟಡೀಸಲ್ಲಿ. ಇದಾಗಿತ್ತು ಈ ದಿನದ ವಿಡಿಯೋ. ಸಿ ಯು ಆನ್ ದಿ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬಾಯ್.